ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಮೊರಾರ್ಜಿ ವಸತಿ ನಿಲಯಗಳು ಮತ್ತು ಶಾಲೆಗಳು ಸುಸೂತ್ರ ರೀತಿಯಲ್ಲಿ ನಿರ್ವಹಣೆ ಮಾಡುವ ಹಿತದೃಷ್ಟಿಯಿಂದ ಸದರಿ ವಸತಿ ಶಾಲೆಗಳ ಪ್ರಾಂಶುಪಾಲರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾವಣೆ ಮಾಡಲಾಗಿದೆ ಎಂದು ಕಾಳಿಂಗನಹಳ್ಳಿ ಇಂದಿರಾ ಗಾಂಧಿ ವಸತಿ ನಿಲಯದ ಪ್ರಾಂಶುಪಾಲರಾದ ಶ್ರೀಮತಿ ದೀಪಾ ಶೇಟ್ ಅವರನ್ನು ಕದಬಹಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಮಂಡ್ಯ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದಲಿಂಗೇಶ್ ಬೇವಿನಮಟ್ಟಿ ಆದೇಶ ಹೊರಡಿಸಿದ್ದಾರೆ. ಕಾಳಿಂಗನಹಳ್ಳಿ ಇಂದಿರಾ ಗಾಂಧಿ ವಸತಿ ನಿಲಯದ ಅವ್ಯವಸ್ಥೆಗಳು ಮತ್ತು ಶಾಲಾ ಮಕ್ಕಳ ಅನಾರೋಗ್ಯ ಪೀಡಿತ ಪ್ರಾಂಶುಪಾಲರ ವಿರುದ್ಧ ರಾಜ್ಯ ಮಟ್ಟದ ಕ್ರೈಸ್ ಸಂಸ್ಥೆಗೆ ಆನ್ಲೈನ್ ದೂರು, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ದೂರುಗಳ ಸುರಿಮಳೆ ಮತ್ತು 16 ಇಲಾಖೆಗಳಿಗೆ ದೂರು ಮೇಲೆ ದೂರು ಸಲ್ಲಿಸಿ ಪ್ರಾಂಶುಪಾಲರ ಮೇಲೆ ಆರೋಪಗಳ ಮೇಲೆ ಆರೋಪವನ್ನು ಪೋಷಕರು ಮಾಡಿದ್ದರು. ಇದೆಲ್ಲವನ್ನ ಮನಗಂಡು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾದ ಉಪನಿರ್ದೇಶಕರು ತಕ್ಷಣದಿಂದ ಜಾರಿಗೆ ಬರುವಂತೆ ದೀಪಾ ಶೆಟ್ ಅವರನ್ನು ಕದಬಹಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ವರ್ಗಾವಣೆ ಮಾಡಿದ್ದಾರೆ. ಇಲಾಖೆ ಮೂಲಗಳಿಂದ ಈ ರೀತಿ ವಿಷಯ ತಿಳಿದು ಬಂದಿದೆ. ಮೊರಾರ್ಜಿ ಶಾಲೆಗಳ ಬ್ರಹ್ಮಾಂಡ ಭ್ರಷ್ಟಾಚಾರವು ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಹೆಗ್ಗಿಲ್ಲದಂತೆ ನಡೆಯುತ್ತಿದೆ. ತಾಲೂಕಿನಲ್ಲಿರುವ 5 ವಸತಿ ಶಾಲೆಗಳಲ್ಲಿ 2 ವಿಭಾಗವಾಗಿ ವಿಂಗಡಿಸಿ ವಿದ್ಯಾಭ್ಯಾಸ ಮತ್ತು ಊಟದ ಸೌಕರ್ಯಗಳಿಗೆ ವಾರ್ಡನ್ ಮತ್ತು ಪ್ರಿನ್ಸಿಪಾಲ್ಗಳನ್ನು ನೇಮಕ ಮಾಡಿರುತ್ತಾರೆ. ಆದರೆ ಇರುವಂತಹ 6 ಹಾಸ್ಟೆಲ್ಗಳಲ್ಲಿ ವಾರ್ಡನ್ಗಳು ನೆಪ ಮಾತ್ರ ಕಾಟಾಚಾರಕ್ಕೆ ನೇಮಕವಾಗುತ್ತಿರುತ್ತಾರೆ. ಎಲ್ಲವನ್ನು ಕೂಡ ಪ್ರಿನ್ಸಿಪಾಲ್ ತಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಳ್ಳಲು ಪ್ರಯತ್ನಿಸಿ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಂಡು ಮಕ್ಕಳ ಮೂಲಭೂತ ಸೌಕರ್ಯಕ್ಕೆ ವಂಚಿಸಲಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇನ್ನಾದರೂ ನಾಗಮಂಗಲ ತಾಲೂಕಿನ 6 ಮೊರಾರ್ಜಿ ವಸತಿ ನಿಲಯಗಳು ಸುಗಮ ರೀತಿ ಕಾರ್ಯನಿರ್ವಹಿಸುವೆ ಎಂಬುದನ್ನು ಕಾದು ನೋಡಬೇಕಿದೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.